ವಂದನೆಯನ್ನ ಮಾಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ನೀರನ್ನ ಯಾವ ರೀತಿ ಚಾರ್ಜ್ ಮಾಡೋದು ಅಂತ ಹೇಳಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಪೃಥ್ವಿಯಲ್ಲಿ ಭೂಮಿಯಲ್ಲಿ 80% ನೀರಿದೆ, 20% ಭೂಮಿಯಿಂದ ಆವೃತ ಆಗಿದೆ ಅಲ್ವಾ? ಅದೇ ರೀತಿ ನಮ್ಮ ಶರೀರದ ಒಳಗಡೆನೂ ಕೂಡ 80% ನೀರಿಂದನೇ ಇರೋದು ಪೂರ್ತಿ ಶರೀರ ಎಲ್ಲವೂ ಕೂಡ. ಇನ್ನು ಉಳಿದಿರೋ ಭಾಗ ಏನು ಅಂದ್ರೆ ಮಾಂಸಖಂಡಗಳು ಮೂಳೆಗಳಿಂದ ಆಗಿದೆ. ನೋಡಿ, ಹೊರಗಡೆ ಹೇಗಿದೆಯೋ ಹಾಗೆ ಹೊರಗಡೆನೂ ಇದೆ. ಸೊ ನೀರಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೆನಪಿನ ಶಕ್ತಿ ಇದೆ. ನಾವು ಏನ್ ಹೇಳ್ತೀವೋ ಅದನ್ನ ಹಿಡಿದಿಟ್ಕೊಳ್ಳುತ್ತೆ. ನೀವು ಸಕಾರಾತ್ಮಕವಾಗಿ ಹೇಳ್ತೀರಾ ಅಥವಾ ನಕಾರಾತ್ಮಕವಾಗಿ ಹೇಳ್ತೀರಾ ಅದರ ಮೇಲೆ ಅದಕ್ಕೆ ಅದನ್ನ ಅಭಿಮಂತ್ರಿತ ನೀರು ಅಂತಾನೆ ಹೇಳುವ. ನೋಡಿರಬಹುದು ನೀವು, ಈಗ ನಾವು ದೇವಸ್ಥಾನಗಳಿಗೆ ಹೋದಾಗ ತೀರ್ಥವನ್ನ ಕೊಡ್ತಾರೆ, ತೀರ್ಥ ಪ್ರಸಾದವನ್ನ ಕೊಡ್ತಾರೆ, ತೀರ್ಥ ಸ್ನಾನವನ್ನ ಮಾಡ್ತೀವಿ, ಕಾಶಿ ತೀರ್ಥವನ್ನ ಉಪಯೋಗಿಸ್ತೀವಿ ನಾವು. ಯಾಕೆ ಹೇಳಿ? ಅದು ಹಾಲು ಯೂಸ್ ಮಾಡ್ತೀವಿ. ಸಂಗಮ ನೀರಿರುವಂತ 3 ನೀರುಗಳು ಹರಿಯುವಂತ ಸಂಗಮದಲ್ಲಿ ನಾವು ಸ್ನಾನವನ್ನ ಮಾಡ್ತೀವಿ. ನೋಡಿ, ಎಲ್ಲಿ ಹೆಚ್ಚಿಗೆ ನೀರನ್ನೇ ಉಪಯೋಗವನ್ನ ಮಾಡ್ತೀವಿ. ಯಾಕೆ ಅಂದ್ರೆ ಆ ನೀರಿನಲ್ಲಿ ಅಷ್ಟು ಶಕ್ತಿ ಇದೆ. ಅದ್ರೊಳಗಡೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ನಮ್ಮ ಋಷಿ ಮುನಿಗಳೆಲ್ಲರೂ ಕೂಡ ಅದನ್ನ ನಮ್ಗೆ ತಿಳಿಸಿಕೊಟ್ಬಿಟ್ಟಿದ್ದಾರೆ. ಋಷಿಗಳು ಅವರ ಕಮಂಡಲದಲ್ಲಿ ಏನ್ ಇಟ್ಕೊಳ್ತಾ ಇದ್ರು ಹೇಳಿ? ನೀರನ್ನೇ ಇಟ್ಕೊಳ್ತಾ ಇದ್ರು. ಜಸ್ಟ್ ಅವರು ಅಭಿಮಂತ್ರಿತ ನೀರದು. ಜಸ್ಟ್ ನೀರನ್ನ ತೆಗೆದವರು ವರವನ್ನಾದ್ರೂ ಕೊಡ್ತಾ ಇದ್ರು, ಶಾಪವನ್ನಾದ್ರೂ ಕೊಡ್ತಾ ಇದ್ರು. ಅಷ್ಟು ಅದ್ಭುತವಾದಂತ ಶಕ್ತಿ ನಮ್ಮ ನೀರಿಗೆ ಇದೆ. ನೋಡಿ, ಇದರ ಬಗ್ಗೆ ಈ ನೀರಿನ ಎಷ್ಟು ಸೈಂಟಿಫಿಕ್ ರೀಸನ್ಸ್ ಇರೋದನ್ನ ಒಬ್ರು ವಿಜ್ಞಾನಿ ಮುಟ್ಟೋ ಅಂತ ಹೇಳಿ ಅವರು ರಿಸರ್ಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವ ರೀತಿಯದು ಕೆಲಸವನ್ನ ಮಾಡುತ್ತೆ, ನಾವು ಅದನ್ನ ನಾನಿನ್ನ ಪ್ರೀತಿಸ್ತೇನೆ ಅಂತ ಹೇಳಿದಾಗ ನೀರು ಯಾವ ರೀತಿ ಬದಲಾವಣೆ ಆಗುತ್ತೆ, ನಾನಿನ್ನ ದ್ವೇಷ ಮಾಡ್ತೀನಿ, ನಾನು ಪ್ರೀತಿಸಲ್ಲ ನಿನ್ನ ಅಂತ ಹೇಳಿದಾಗ ನೀರು ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಅವರು ರಿಸರ್ಚ್ ಮಾಡಿ ಅದರಲ್ಲಿರುವಂತ ಮಾಲಿಕ್ಯೂಲ್ಸ್ ಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ ಶೇರ್ ಮಾಡ್ತೀನಿ ನೋಡಿ ನಿಮ್ಗೆ ಇವಾಗ. ಯಾವ ರೀತಿ ನಮ್ಗೆ ನೀರು ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ನಮ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮ್ಯಾಮ್.
ಅದರ ಮಾಲಿಕ್ಯೂಲ್ ಅಂದ್ರೆ ಒಳಗಡೆ ಇರುವಂತ ಧಾತುಗಳು ನೋಡಿ. ಅದ್ರ ಜೊತೆಗೆ ನಾವು ಮೊದಲನೇದು ನಾನು ಕರ್ಸರ್ ಎಲ್ಲಿ ಇಡ್ತೀನಿ ಅಲ್ಲಿ ನೋಡಿ, ಥ್ಯಾಂಕ್ ಯು, ಧನ್ಯವಾದಗಳನ್ನ ಅರ್ಪಿಸಿದಾಗ ನೀರಿಗೆ ನೋಡಿ, ಅದ್ರ ಜೊತೆಗೆ ಮಾತಾಡಿ ಆ ಧನ್ಯವಾದಗಳನ್ನ ಅರ್ಪಿಸಿದಾಗ ಅದು ಯಾವ ರೀತಿ ತನ್ನ ಶೇಪ್ ಅನ್ನ ಆಕೃತಿಯನ್ನ ಬದಲಾವಣೆ ಮಾಡ್ಕೊಳ್ತಾ ಇದೆ. ನೀನು ಬುದ್ಧಿವಂತ, ವಿಸ್ಡಮ್, ಟ್ರೂತ್, ನೀನು ಎಷ್ಟು ಸತ್ಯವಂತ, ಎಟರ್ನಲ್, ನೀನು ಶಾಶ್ವತವಾಗಿದೀಯಾ, ನೀನು ನಿರಂತರವಾಗಿದೀಯಾ, ನೀನು ಏಂಜಲ್ ಅಂತ ಹೇಳಿದಾಗ, ಐ ಲವ್ ಯು ಅಂತ ಹೇಳಿದಾಗ ನೋಡಿ, ನೀನು ಎಷ್ಟು ಶಾಂತಿಯಾಗಿದೀಯಾ, ಪೀಸ್ಫುಲ್ ಅಂತ ಹೇಳಿದಾಗ ಎಷ್ಟು ಚೆನ್ನಾಗಿ ಆ ಮಾಲಿಕ್ಯೂಲ್ಗಳು ಒಂದು ಡಿಸೈನ್ ಆಕೃತಿಯನ್ನ ಪಡ್ಕೊಳ್ತಾ ಇದೆ ಅಂತ ನೋಡಿ. ನೆಕ್ಸ್ಟ್ ನೋಡಿ, ನೀನು ಫೂಲ್, ನೀನು ಮೂರ್ಖ, ನೀನು ಸರಿ ಇಲ್ಲ ಅಂತ ಹೇಳಿದಾಗ ನೋಡಿ, ನೋಡಿ ಇನ್ನೊಂದು ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಕೆಳಗಡೆ ಲಾಸ್ಟ್ ಹತ್ರ, ಯು ಮೇಕ್ ಮೀ ಸಿಕ್, ನಿನ್ನಿಂದ ನನಗೆ ಏನು ಉಪಯೋಗ ಇಲ್ಲ, ನೀನು ಕಾಯಿಲೆ ತರಿಸ್ತೀಯಾ ಅಂತ ಹೇಳಿದಾಗ ನೋಡಿ, ನೀರು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ. ಇವಿಲ್, ನೀನ್ ಸರಿ ಇಲ್ಲ ನೀನು. ಪೊಲ್ಯೂಟೆಡ್ ವಾಟರ್ ನೋಡಿ, ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಇವು ನೀರು ಯಾವ ರೀತಿ ಇರುತ್ತೆ ನೋಡಿ. ಅದೇ ಈ ಪೊಲ್ಯೂಟೆಡ್ ನೀರನ್ನ ನಾವು ಪ್ರೇಯರ್ ಮಾಡಿದಾಗ, ಪ್ರಾರ್ಥನೆಯನ್ನ ಮಾಡಿದಾಗ ನೋಡಿ, ಅದು ಯಾವ ರೀತಿ ಶೇಪ್ ಅನ್ನ ಪಡ್ಕೊಳ್ತಾ ಇದೆ ನೋಡಿ. ಇದು ಸುಮ್ಮನೆ ಹೇಳ್ತಾ ಇರುವಂತದ್ದಲ್ಲ, ಇದನ್ನ ಅದನ್ನ ರಿಸರ್ಚ್ ಮಾಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ ನಮಗೆ ಆ ಸಂಪೂರ್ಣವಾದಂತ ಮಾಹಿತಿಯನ್ನ ನಮಗೆ ಹೇಳ್ತಾ ಇದ್ದಾರೆ. ಸೈಂಟಿಫಿಕಲ್ ಅದನ್ನ ಪ್ರೂವ್ ಮಾಡಿ ನಮ್ಗೆ ಎಲ್ಲಾ ವಿಷಯಗಳನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ನೀರಿಗೆ ಅಂತ ಅದ್ಭುತವಾದಂತ ಶಕ್ತಿ ಇದೆ ಅನ್ನೋದು ನಿಮ್ಗೆ ಅರ್ಥವಾಗಿದೆ. ಅದಕ್ಕೆ ಏನ್ ಮಾಡ್ತಾರೆ, ಸಾವುಗಳು ಸಂಭವಿಸಿದ ಮನೆಯಲ್ಲಿ ನೀರನ್ನ ಕುಡಿಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಅಂದ್ರೆ ಅದ್ರ ಇರುಗಡೆ ಸೈಂಟಿಫಿಕ್ ಏನು, ಎಲ್ಲರೂ ದುಃಖದಲ್ಲಿ ಇರ್ತಾರೆ ಮನೆಯೆಲ್ಲ, ಅಲ್ಲಿ ಬೇರೆ ರೀತಿಯಾದಂತ ಯಾವುದೇ ತಾರತಮ್ಯ ಇಲ್ಲ, ಮೇಲು ಕೀಳು ಅನ್ನೋದಿಲ್ಲ. ಅಲ್ಲಿ ಆ ಮನೆಯಲ್ಲಿ ಪರಿಸ್ಥಿತಿ ಏನಿರುತ್ತೆ ಹೇಳಿ, ಎಲ್ಲಾ ಕಡೆನೂ ದುಃಖದ ವಾತಾವರಣ, ನೋವಿನ ವಾತಾವರಣ ಇರುತ್ತೆ. ನಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಹೆಚ್ಚು ನೀರಿರುತ್ತೆ ಅಲ್ವಾ, ಎಲ್ಲಕ್ಕಿಂತ ಹೆಚ್ಚಾಗಿ ನೀರು ಜಾಸ್ತಿ ಉಪಯೋಗವನ್ನ ಮಾಡ್ತೀವಿ. ಆ ನೀರು ಆ ದುಃಖವನ್ನ, ನೋವನ್ನ ಇಟ್ಕೊಂಡಿರುತ್ತೆ. ಅದಕ್ಕೆ 11 ದಿನಗಳ ಕಾಲ ಮನೆಯಲ್ಲಿ ಯಾರು ಕೂಡ ಅಡಿಗೆನೂ ಮಾಡಲ್ಲ, ನೀರನ್ನು ಬೇರೆ ಕಡೆಯಿಂದ ತರ್ಸ್ಕೊಂಡು ಪಕ್ಕದಲ್ಲಿ ಇರುವಂತವ್ರೆಲ್ಲರೂ ಕೂಡ ನೀರು ಕೊಡ್ತಾ ಇರ್ತಾರೆ, ಊಟನೂ ಕೂಡ ಕೊಡ್ತಾ ಇರ್ತಾರೆ ಅವ್ರಿಗೆ. ಆದ್ರೆ ಆ ಪದ್ಧತಿ ಇವತ್ತು ಕಡಿಮೆ ಆಗ್ತಾ ಬರ್ತಾ ಇದೆ ನಮ್ಗೆ. ಯಾಕಂತಂದ್ರೆ ಮನೆಯಲ್ಲಿರುವಂತ ದುಃಖ ಆ ನೀರಿನ ಸೇವನೆ ಮಾಡಿದಾಗ ಆ ಎನರ್ಜಿ ನಮ್ಮೊಳಗಡೆನೂ ಕೂಡ ಬರುತ್ತೆ. ಈಗ ನಾವು ಅದ್ರ ಬಗ್ಗೆ ನಾವು ಪ್ರಾಕ್ಟಿಕಲ್ ಆಗಿ ನಾವು ಇವಾಗ ಮಾಡೋಣ. ಎಲ್ಲರೂ ಕೂಡ ನೀರನ್ನ ತಂದಿಟ್ಕೊಂಡಿದ್ದೀರಲ್ವಾ? ಜಸ್ಟ್ ಈಗ ನಾವು ನೀರನ್ನ ಏನ್ ಮಾಡೋಣ, ಈ ತರ ಇದೆಯಲ್ವಾ, ಇಟ್ಕೊಳ್ಳಿ ನೀರನ್ನ ಇಟ್ಕೊಂಡು ನೀವೇನ್ ಮಾಡ್ತೀರಿ ಇವಾಗ ಅಂತ ಹೇಳಿದ್ರೆ, ಜಸ್ಟ್ ನಾವೇನ್ ಮಾಡೋಣ, ಪ್ರಾರ್ಥನೆಯನ್ನ ಮಾಡೋಣ. ಚೋಪುರೆ 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 ಚೋಪುರೆ, ಸೇಹಕಿ 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 ಸೇಹಕಿ, ಚೋಪುರೆ ಚೋಪುರೆ ಸೋಪುರೆ ಚೋಪುರೆ, ಸೇಹಕಿ 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 ಸೇಹಕಿ. ನಮ್ಮ ಕೈಗಳಲ್ಲಿ ರೇಖಿ ಮಾತೆಯ ಶಕ್ತಿ ಹರಿಯುತ್ತಿದೆ, ನಮ್ಮ ಕೈಗಳಲ್ಲಿ ರೇಖಿ ಮಾತೆಯ ಶಕ್ತಿ ಹರಿಯುತ್ತಿದೆ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಈ ನೀರಿನಲ್ಲಿರುವಂತಹ ಚೈತನ್ಯವನ್ನ ತಿಳಿಯುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಂಡು ಧನ್ಯವಾದಗಳನ್ನ ಹೇಳಿ ನಿಧಾನವಾಗಿ ಇವಾಗ ಕೈಗಳನ್ನ ಚೆನ್ನಾಗಿ ನಾವು ರಬ್ ಮಾಡ್ಕೊಳ್ಳೋಣ ಅಷ್ಟೇ, ಇನ್ನೇನು ಮಾಡೋದು ಬೇಡ. ಜಸ್ಟ್ ಈಗ ನಾವು ರಬ್ ಮಾಡಿದ್ವಿ ಅಷ್ಟೇ. ರಬ್ ಮಾಡಿ ನೀವೇನ್ ಮಾಡ್ತೀರಾ ಅಂದ್ರೆ, ಈ ನೀರನ್ನ ಇಟ್ಕೊಳ್ಳಿ, ಈ ನೀರನ್ನ ಇಟ್ಕೊಂಡು ನೀರಿನಲ್ಲಿ ನಿಮ್ಮ ಕೈಗಳನ್ನ ಇಟ್ಕೊಳ್ತೀರಾ. ನಿಧಾನವಾಗಿ ನೀವೇನ್ ಮಾಡ್ತೀರಾ ಅಂದ್ರೆ, ಎಷ್ಟು ನಿಧಾನವಾಗಿ ಆಗುತ್ತೋ ಅಷ್ಟು ನಿಧಾನವಾಗಿ ಕಣ್ಣು ಮುಚ್ಚಿ ಪ್ರೋಸೆಸ್ ಅನ್ನ ನೀವು ಮಾಡ್ತೀರಾ. ಆ ನೀರು ಮೇಲೆ ಕೆಳಗಡೆ ಈ ತರ ನಿಧಾನವಾಗಿ 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 ಮೇಲೆ ಹೋದಾಗ ಅದೊಂದು ಪ್ರೆಷರ್ ಆದಂಗೆ, ವೈಬ್ರೇಷನ್ ಆದಾಗೆ, ಜುಮ್ ಜುಮ್ ಆದಾಗೆ ನಿಮ್ಗೆ ಅನ್ಸುತ್ತೆ. ಎಲ್ಲಿ ಆತರ ನಿಮ್ಗೆ ಅನಿಸ್ತಾ ಇರುತ್ತೆ, ಎಲ್ಲಿ ತನಕ ಅದು ಬರುತ್ತೆ, ಎಲ್ಲಿ ತನಕ ನೀವು ಫೀಲ್ ಮಾಡ್ತೀರಾ, ಅಲ್ಲಿ ತನಕ ನೀವು ಆ ಡಿಸ್ಟೆನ್ಸ್ ಎಲ್ಲಿ ತನಕ ಬರುತ್ತೆ ಅಲ್ಲಿವರೆಗೆ ನೀವು ಅದನ್ನ ನೋಡ್ತಾ ಬರ್ತೀರಾ. ಕಣ್ಣನ್ನ ಮುಚ್ಚಿ ಈ ಪ್ರೋಸೆಸ್ ಅನ್ನ ಮಾಡ್ತೀರಾ. ನೀವು ಮಾಡಿ ಎಲ್ಲರೂ ಕೂಡ ನಿಧಾನವಾಗಿ ಮೇಲೆ ಕೆಳಗಡೆ ನೀವು ಅದನ್ನ
ತೆಗಿತೀರಾ? ಹಾಗೆ ಅದನ್ನ ನೋಡ್ತಾ ಬನ್ನಿ. ಇನ್ನು ಕೆಳಗಡೆಯಿಂದ ಎಷ್ಟು ದೂರದಲ್ಲಿ ಬಿಡಿಸ್ತೇನೆ ಈ ಕಣ್ಣನ್ನ ತೆರೆದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ನಿಮ್ ಕೈ ಇದೆ ಅಂತ ನೋಡ್ಕೊಳ್ಳಿ. ನೋಡಿದ್ರಲ್ವಾ ಇಷ್ಟು ದೂರ, ನನ್ನ ಕೈ ಇಷ್ಟು ದೂರದಲ್ಲಿದೆ, ನಿಮ್ಮದು ಎಷ್ಟು ದೂರ ಬರುತ್ತೆ ಅಂತ ನೀವು ನೋಡ್ಕೊಂಡಿದ್ದೀರಾ ಅಲ್ವಾ? ಸೂಪರ್. ಈಗ ನೀವೇನ್ ಮಾಡ್ತೀರಾ ಅಂದ್ರೆ ಈ ನೀರಿನ ಕಣ್ಣು ಮುಚ್ಚಿ ಆ ನೀರನ್ನ ಕುಡೀರಿ, ಅದರ ರುಚಿಯನ್ನ ನೀವು ನೋಡ್ಕೊಳ್ಬೇಕು. ಕಣ್ಣು ಮುಚ್ಚಿ ಕುಡಿದು ನೀವು ಅದನ್ನ, ಆ ರುಚಿಯನ್ನ ನೀವು ಮನಸ್ಸಿನ ಒಳಗಡೆ ನೀವು ಕಂಡಿಡ್ಕೊಳ್ಳಿ, ಯಾವ ರುಚಿ ಇದೆ ಅದು ಅಂತ ಹೇಳಿ. ಸೂಪರ್. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈಗ ನಾವು ಕೈಗಳೆಲ್ಲ ಚಾರ್ಜ್ ಮಾಡ್ಕೊಂಡಿದೀವಲ್ಲ, ಮತ್ತೊಮ್ಮೆ ಇವಾಗ ನಾವು ಚಾರ್ಜ್ ಮಾಡ್ಕೊಳ್ಳೋಣ. ಚೋಕುರೆ 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 ಸೇಹಕಿ 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 ಸೇಹಕಿ, ಚೋಕುರೆ 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 ಸೇಹಕಿ 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 ಸೇಹಕಿ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ರೇಖಿ ಮಾತೆಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ. ಕೈಗಳನ್ನ ಮೇಲೆ ಎತ್ತಿ, ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನೀರನ್ನ ಚಾರ್ಜ್ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ರೇಖಿ ಮಾತೆಯ ಅದ್ಭುತವಾದಂತಹ ಶಕ್ತಿಯ ಕಿರಣಗಳು, ಆಶೀರ್ವಾದದ ಕಿರಣಗಳು, ಪ್ರೇಮದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಗಲ್ಲ, ನಮ್ಮ ಭುಜಗಳು, ನಮ್ಮ ಎರಡೂ ತೋಳುಗಳು, ಕೈಗಳು, ಕೈ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ, 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 ಪ್ರಕಾಶ. ನಮ್ಮ ಹೃದಯದಲ್ಲಿ, ನಾಭಿಯಲ್ಲಿ, ನಾಭಿಯ ಕೆಳಗೆ ಪ್ರಕಾಶ, ಪ್ರಕಾಶ, ಪ್ರಕಾಶ. ನಮ್ಮ ಜಾಯಿಂಟ್ಸ್ಗಳು, ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತರಾಗಿದ್ದೇವೆ, ಸುರಕ್ಷಿತ. ಈ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಾಲ್ಕು ದಿಕ್ಕುಗಳಲ್ಲಿ ಕೂಡ ಹರಡುತ್ತಿದೆ. ಹಾಗೆ ನಾವಿರುವಂತಹ ಕೋಣೆಯನ್ನ, ನಾವಿರುವಂತಹ ಮನೆಯನ್ನ, ಇಡೀ ನಗರವನ್ನ ಪ್ರಕಾಶದಿಂದ ತುಂಬಿ ಹೋಗಿದೆ. ನಾಲ್ಕು ದಿಕ್ಕುಗಳಲ್ಲಿ ಕೂಡ ಹರಿಯುತ್ತಿರುವಂತಹ ಈ ಚೈತನ್ಯ ಪ್ರಕಾಶವು ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ, ಇಡೀ ದೇಶದಿಂದ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿದೆ. ಪೃಥ್ವಿಯನ್ನು ವ್ಯಾಪಿಸಿದಂತಹ ಈ ದಿವ್ಯಮಯವಾದಂತಹ ಪ್ರಕಾಶದ ಚೈತನ್ಯವು ಇಡೀ ಬ್ರಹ್ಮಾಂಡದಲ್ಲಿ ವಿಲೀನವಾಗಿದೆ. ಎಲ್ಲೆಲ್ಲೂ 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 ಪ್ರಕಾಶ, 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 ಪ್ರಕಾಶ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ನವದುರ್ಗಿಯರಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂಕೇತವನ್ನಾಗಿ ಚಾರ್ಜ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈಗ ನೀರಿನ ಮೇಲೆ ನಾವು ಚೋಕುರೆಯನ್ನ ಬರೆಯೋಣ. ಚೋಕುರೆ 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 ಚೋಕುರೆ
ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖೆ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶವು ನೀರಿನ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿಯೂ ಕೂಡ ಹೋಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಕಪ್ಪು 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 ಬಣ್ಣದಲ್ಲಿ ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಎಲ್ಲ ನಕಾರಾತ್ಮಕವು ಕಪ್ಪು ಕಪ್ಪು ಹೋಗಿ ಅಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗುತ್ತಿದೆ. ಚೋಕುರೆ 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 ಚೋಕುರೆ. ಪ್ರಕಾಶ 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 ಪ್ರಕಾಶ. ಅಣು ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಸೆಹಕಿ 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 ಸೆಹಕಿ. ಆ ಗುಲಾಬಿ ಬಣ್ಣದ ದಿವ್ಯ ಚೈತನ್ಯ ಪ್ರಕಾಶವು ಹಾಗೆ ನಮ್ಮ ಕೈಗಳಿಂದ ಹರಿದು ಬಂದು ಎಲ್ಲವೂ ಕೂಡ ಗುಲಾಬಿ ಬಣ್ಣ ಗುಲಾಬಿ ಸಮತೋಲನ 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 ಸಮತೋಲನ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗಿದೆ. ಹೇ ದಿವ್ಯ ಶಕ್ತಿ, ನೀವು ಪವಿತ್ರವಾಗಿದ್ದೀರಿ, ನೀವು ಪವಿತ್ರವಾಗಿದ್ದೀರಿ, ನೀವು ಪವಿತ್ರವಾಗಿದ್ದೀರಿ. ನೀವು ಸಂಜೀವಿನಿಯಾಗಿದ್ದೀರಿ, ನೀವು ಸಂಜೀವಿನಿಯಾಗಿದ್ದೀರಿ, ನೀವು ಸಂಜೀವಿನಿಯಾಗಿದ್ದೀರಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ನಿಮಗೆ ಧನ್ಯವಾದಗಳು, 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 ಧನ್ಯವಾದಗಳು. ನಿಧಾನವಾಗಿ ಈಗ ನೀವು ಆ ನೀರಿನ ಮೇಲೆ ನೀವು ಮತ್ತೆ ಈಗ ನೀವು ಎನರ್ಜಿಯನ್ನ ಪರೀಕ್ಷೆಯನ್ನ ಮಾಡ್ತೀರಾ. ಕಣ್ಣನ್ನ ಮುಚ್ಚಿ ನಿಧಾನವಾಗಿ ನಿಧಾನವಾಗಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಒಂದು ರೀತಿಯಾದಂತ ಸೆಳೆತ, ಒಂದರ ಒತ್ತಡ, ಪ್ರೆಷರು, ಒಂದು ವೈಬ್ರೇಷನ್ ಆಗೋದು ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಎಲ್ಲಿವರೆಗೆ ಅದು ಬರ್ತಾ ಇದೆ ನೋಡ್ತಾ ಬನ್ನಿ. ಒಂಥರ ಪುಷ್ ಮಾಡಿದ ಹಾಗೆ. ಸ್ವಲ್ಪ ಹಿಂದೆ ಮುಂದೆ ಮೇಲೆ ಕೆಳಗಡೆ ಮಾಡಿ ಕೈ. ಆಗ ಇನ್ನೂ ಹೋಗ್ತಾ ಇರುತ್ತೆ ನಿಮ್ದು ಮೇಲೆ ಮೇಲೆ. ಯಾರೋ ಒಂಥರ ಒತ್ತಡ ಬರ್ತಾ ಇದೆ ಪ್ರಕಾಶ ಎಳಿತಾ ಸೆಳೆತ ಬರ್ತಾ ಇರುತ್ತೆ ನಿಮ್ಗೆ. ಎಲ್ಲಿ ತನಕ ಬರುತ್ತೆ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ನಿಧಾನಕ್ಕೆ 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 ಎಲ್ಲಿ ಒತ್ತಡ ಬರುತ್ತೆ ಅಲ್ಲಿ ತನಕ ತಗೊಂಡೋಗಿ ಕೈಯಿಂದ. ತುಂಬಾ ಸೂಕ್ಷ್ಮವಾಗಿ ನೀವು ಕಣ್ಣನ್ನ ಮುಚ್ಚಿ ನೀವು ಅದನ್ನ ಗಮನಿಸ್ಬೇಕು. ಸೂಪರ್ ಸೂಪರ್ ಸೂಪರ್. ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈಗ ನಿಧಾನವಾಗಿ ನಿಮ್ಮ ಕಣ್ಣನ್ನ ತೆರೆಯಿರಿ. ನಿಮ್ಮ ಕೈ ಎಷ್ಟು ಅಂತರದಲ್ಲಿದೆ ನೋಡಿ. ನನ್ನ ಕೈ ಇನ್ನೂ ಮೇಲೆ ಹೋಗ್ತಾ ಇದೆ, ಬಟ್ ನಾನು ಅಷ್ಟಕ್ಕೆ ವಿಡಿಯೋಗೋಸ್ಕರ ಅಷ್ಟಕ್ಕೆ ನಿಲ್ಸಿದ್ದೀನಿ. ಎಷ್ಟು ಡಿಸ್ಟೆನ್ಸ್ ನೋಡ್ಕೊಳ್ಳಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತೇಳಿ. ಈಗ ನಿಧಾನವಾಗಿ ಆ ನೀರನ್ನ ಕುಡೀರಿ. ಇವಾಗ ನೀವು ಕಣ್ಣನ್ನ ಮುಚ್ಚಿದೀರಾ, ಹಾಗೆ ನಿಧಾನವಾಗಿ ಕಣ್ಣನ್ನ ತೆರೆದು ಅಂತರ ನೋಡ್ಕೊಂಡಿದ್ದೀರಲ್ವಾ, ಈಗ ನೀರನ್ನ ಕುಡಿ. ಕಣ್ಣನ್ನ ಮುಚ್ಚಿ ಆ ನೀರಿನ ರುಚಿ ಹೇಗಿದೆ ಅಂತ ಹೇಳ್ಬೇಕೀಗ ನೀವು. ಅನ್ಮ್ಯೂಟ್ ಮಾಡ್ಕೊಳ್ಳಿ ರೇವತಿ ಅವರು.
ಜಸ್ಟ್ ಸ್ವಲ್ಪ ಕೇಳಿಸ್ತಿದೆ ಮ್ಯಾಮ್. ಈಗ ಕೇಳಿಸ್ತಾ ಇದೆ. ಹರಿರಾಮ ಹರೇ ಕೃಷ್ಣ. ವ್ಯತ್ಯಾಸ ಇದೆ ma'am. ನಮಸ್ತೆ ಮ್ಯಾಮ್, ಹರೇ ರಾಮ ಹರೇ ಕೃಷ್ಣ. ಮತ್ತೆ ಮ್ಯಾಗ್ನೆಟ್ ತರ ಎಳಿಯುತ್ತೆ ಮ್ಯಾಮ್ ನೀರು ನಮ್ಗೆ ಇದಾದಾಗ. ಇಲ್ಲೇನೋ ಒಂದು ಇದೆ ಅಂದ್ರೆ ಉದ್ದಕ್ಕೆ ಇಷ್ಟು ಕೈ ಎತ್ತಿದ್ರುನು ಇಲ್ಲೇನೋ ನಮ್ಗೊಂದು ತೋಲ್ ತರ ಇದೆ ಅನ್ನೋ ಫೀಲ್ ಹೌದು ಆಯ್ತು. ಹೌದು ಹೌದು ಹೌದು, ಅಲ್ಲಿವರೆಗೂ ತಗೊಂಡೋಗ್ಬೇಕು ನಿಮ್ಗೆ. ಎಲ್ಲಿವರೆಗೂ ಫೀಲ್ ಆಗುತ್ತೋ ಈ ತರ ಅಲ್ಲಿವರೆಗೂ ತಗೊಂಡ್ ಹೋಗ್ತಾ ಇದ್ರು. ಹಿಂಗ್ ಕೆಳಗೆ ಪುಷ್ ಮಾಡಕ್ ಹೋದ್ರೆ ಇಲ್ಲಿ ನಮ್ಗೆ ಏನೋ ಒಂದು ಪೋಲ್ ತರ ಏನೋ ಸಪೋರ್ಟ್ ಹೌದು ಇದೆ ಅನ್ನೋ ಫೀಲ್ ಆಯ್ತು. ಹೌದು ಹೌದು ಹೌದು. ಮತ್ತೆ ನೀರು ಫಸ್ಟ್ಗೂ ಈಗೂ ಸ್ವಲ್ಪ ವೇರಿಯೇಷನ್ ಚೇಂಜಸ್ ಇದೆ ಮ್ಯಾಮ್, ಫೀಲ್ ಚೇಂಜಸ್ ಆಗುತ್ತೆ ಇದೆ. ಅದು. ಹೌದು. ಹೌದು ಹೌದು. ಎಷ್ಟು ಸ್ವಲ್ಪ ಸ್ವೀಟ್ ಎನರ್ಜಿ. ತರ ಅನಿಸ್ತಿದೆ. ಹಾ ಹೌದು, ಸಿಹಿ ಸಿಹಿ ಆಗಿ ಬದಲಾವಣೆ ಆಗಿರುತ್ತೆ. ಹಾ, ಈಗ ಸಿಹಿ ಸಿಹಿ ಅನ್ಸ್ತು. ಫಸ್ಟ್ ನಾರ್ಮಲ್ ತರನೇ ಇತ್ತು ಮ್ಯಾಮ್, ಅಂದ್ರೆ ಹಾ ಸ್ಪರ್ಶ ಮಾತ್ರ ತುಂಬಾ ನೀಟಾಗಿನೇ ಗೊತ್ತಾಗ್ತಾ ಇತ್ತು. ಹೌದ್ರಾ. ಸೊ ಹೌದು ಮ್ಯಾಮ್. ಎಷ್ಟು ನೋಡಿ, ಚಾರ್ಜ್ ಮಾಡಿದಾಗ ನೀರಲ್ಲಿ ಶಕ್ತಿ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನೀವು ಜೊತೆ ಜೊತೆನಲ್ಲೇ ನೀವು ಮಾಡಿದೀರಾ. ಇದನ್ನ ನೀವ್ ಏನ್ ಮಾಡ್ಬೋದು, ನಿಮ್ಗೆ ಯಾವ್ದಕ್ಕೆ, ನಿಮ್ಗೆ ಆರೋಗ್ಯ ಬೇಕಾ, ಹಣಕಾಸಿಗೆ ಬೇಕಾ, ನಿಮ್ಮ ಕುಟುಂಬಕ್ಕೆ ಬೇಕಾ, ನಿಮ್ಮ ಆರೋಗ್ಯ ಚೆನ್ನಾಗಾಗ್ಬೇಕಾ, ಎಲ್ಲದಕ್ಕೂ ಕೂಡ ನೀವು ನಿಮಗೆ ಏನು ಬೇಕು ಆ ಸಂಕಲ್ಪಗಳಿಗೆ ನೀವು ನೀರನ್ನ ಚಾರ್ಜ್ ಮಾಡ್ಬೋದು. ಬಾಟಲ್ ಆದ್ರೂ ನೀವು ಚಾರ್ಜ್ ಮಾಡಿ ತುಂಬಿಟ್ಕೊಳ್ಳಿ. ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನೀರನ್ನ ಶೇಖರಣೆ ಮಾಡಬೇಡಿ. ಅದು ಓಕೆ ಮ್ಯಾಮ್. ಎನರ್ಜಿಯನ್ನ ಅದು ಸ್ಟೋರೇಜ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಮತ್ತೆ ನಿಮ್ಮ ಮನೆಯಲ್ಲಿ ನೀವು ನೀರನ್ನು ಎಲ್ಲಿ ಶೇಖರಣೆ ಮಾಡ್ತೀರಾ, ನಿಮ್ಮ ಇಡೀ ಕುಟುಂಬದವರಿಗೆ ಬೇಕಾದ್ರೆ ಒಟ್ಟಿಗೆ ನೀವು ಚಾರ್ಜ್ ಮಾಡಿ ಅದನ್ನ ಮಾರ್ನಿಂಗ್ ಅಥವಾ ಬೆಳಿಗ್ಗೆ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಚಾರ್ಜ್ ಮಾಡಿದ್ರೆ ಇಡೀ ಮನೆಯವರೆಲ್ಲರೂ ಕೂಡ ಅದೇ ನೀರನ್ನ ಸೇವನೆಯನ್ನ ಮಾಡ್ತಾರೆ. ಅಥವಾ ನೀವು ಕುಡಿ ಅಕ್ವಾಗಾರ್ಡ್ ಮಾಡ್ಬೋದಾ ಮ್ಯಾಮ್? ಮಾಡ್ಬೋದು ಮಾಡ್ಬೋದು. ಅಕ್ವಾಗಾರ್ಡ್ ಇದೆಯಲ್ಲ, ಅದು ಪ್ಲಾಸ್ಟಿಕ್ ಅನ್ಸುತ್ತಲ್ಲ ಮ್ಯಾಮ್, ಇರ್ಲಾ? ಹೌದು ಹೌದು, ಏನು ಮಾಡಕ್ಕಾಗಲ್ಲ ಸಮ್ ಟೈಮ್ ಅಲ್ವಾ. ಹಾ. ಮಾಡಿ ಅಂತ ಮಾಡಿ, ಅಥವಾ ನೀರನ್ನ ಅಲ್ಲಿಗೆ ನೀವು ಸಿಂಬಲ್ ಹಾಕಿ ಚಾರ್ಜ್ ಮಾಡಿ ಅಲ್ಲಿಗೆ. ಕುಡಿಯುವಂತ ಬಾಟಲ್ಗೆ ನೀವ್ ಏನ್ ಮಾಡ್ತೀರಾ, ಸ್ಟೋರ್ ಮಾಡುವಂತ ಬಾಟಲ್ಗೆ ನೀವು ಇಟ್ಕೊಂಡು ಅಲ್ಲಿಗೆ ಚಾರ್ಜ್ ಮಾಡ್ಕೊಳ್ಳಿ. ಮ್ಯಾಮ್ ತಾಮ್ರದ ಚಾರ್ಜ್ ಚೊಂಬಿದೆ, ಅದಕ್ಕೆ ಹಾಕೊಂಬೋದ ಮ್ಯಾಮ್? ಎಲ್ಲಿಗಾದ್ರೂ ಚೊಂಬು ಮಾಡ್ಕೊಳ್ಳಿ. ಎಲ್ಲಿಗಾದ್ರೂ ಮಾಡ್ಕೊಂಡು. ಯಾವ್ದಕ್ಕಾದ್ರೂ ನೀವು ಚಾರ್ಜ್ ಮಾಡಿ ಅದನ್ನ ಕುಡಿಬಹುದು. ನೋಡಿ ಈ ಮ್ಯಾಮ್ ತರ ಇನ್ನೊಂದು ಮಾಡಿ ಡೌಟ್ ನೀವು. ಇದೆ. ಹೇಳಿ. ಈ ತರ ನೀವು 21 ದಿನಗಳ ಕಾಲ ನೀವು ಪ್ರಯೋಗವನ್ನ ಮಾಡ್ಬೇಕು. ನೀವು ಹ್ಮ್ ಯಾವ್ದಾದ್ರು ಹ್ಮ್ ಒಂದು ವಿಷಯಕ್ಕೆ ನೀವು ಇವತ್ತಿಂದ ಪ್ರಾರಂಭ ಮಾಡಿ, ಅಥವಾ ನಾಳೆಯಿಂದ ನೀವು ಪ್ರಾರಂಭ ಮಾಡಿ. ಯಾವಾಗ ನೀವು ನೀರ್ ಓಕೆ ಮ್ಯಾಮ್. ಕುಡಿತೀರಾ, ಯಾವಾಗ ನೀವು ಜ್ಯೂಸ್ ಕುಡಿತೀರಾ, ಅಥವಾ ನೀವು ಯಾವಾಗ ಲಿಕ್ವಿಡ್ ಐಟಮ್ಸ್ ತಗೊಳ್ತೀರಾ, ಸ್ವಲ್ಪ ಒಂದು ಪಾಸ್ ಕೊಡಿ. ಆ ನೀರನ್ನ ನೋಡಿ, ನಿಮ್ಗೆ ಏನ್ ಸಂಕಲ್ಪ ಎಲ್ಲ ಪಾಸಿಟಿವ್ ಆಗಿರ್ಬೇಕು. ನಕಾರಾತ್ಮಕಗಳನ್ನ ಮಾತಾಡಬಾರ್ದು. ನಿಮ್ ಸರಿ ಇಲ್ಲ, ನನ್ಗೆ ಹಣ ಬರ್ತಾ ಇಲ್ಲ, ನಂಗೆ ನೋವಾಗ್ತಾ ಇದೆ, ಹಾಗೆ ಹೀಗೆ ಇನ್ನೋ ನಿಮ್ ಹಿಸ್ಟ್ರಿ, ನಿಮ್ ಕತೆ, ನಿಮ್ ಪುರಾಣಗಳೆಲ್ಲ ಏನು ಮಾತಾಡಬಾರ್ದು. ಓಕೆ ನಿಮ್ಗೆ ಮ್ಯಾಮ್. ಪಾಸಿಟಿವ್, ನಿಮ್ಗೆ ಏನ್ ಬೇಕು ಅದನ್ನ ಮಾತ್ರ ನೀವು ಮಾತಾಡ್ಬೇಕು. ನಿಮ್ಗೆ ಹಣ ಬರ್ಬೇಕಲ್ವಾ, ಓಕೆ ನಾನು ಮ್ಯಾಮ್. ಶ್ರೀಮಂತೆ, ನಾನು ಶ್ರೀಮಂತೆ, ನಾನು ಶ್ರೀಮಂತೆ, ನನಗೆ 4 ದಿಕ್ಕುಗಳಲ್ಲಿಯೂ ಕೂಡ ಹಣವು ಹರಿದು ಬರ್ತಾ ಇದೆ, ನಮ್ಮ ಮನೆ ಸ್ವರ್ಗವಾಗಿದೆ, ನಾನು ಪರಮಾತ್ಮನ ಮಗಳು, ನಾನು ಪರಮಾತ್ಮನ ಮಗಳು, ನಾನು ಪರಮಾತ್ಮನ ಮಗಳು, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ, ನಾನು ಚೈತನ್ಯಶಾಲಿಯಾಗಿದ್ದೇನೆ, ನಾನು ಸದೃಢನಾಗಿದ್ದೇನೆ, ನಾನು ಜಯಶಾಲಿಯಾಗಿದ್ದೇನೆ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹಣ ಬೇಕಾ, ಹಣದ ಬಗ್ಗೆ ಹೇಳಿ. ಆರೋಗ್ಯ ಬೇಕಾ, ಆರೋಗ್ಯದ ಎಲ್ಲನೂ ಮಿಕ್ಸ್ ಮಾಡ್ಬೇಡಿ. ನಿಮ್ಗೆ ಗೊತ್ತಾಗ್ಲಿ ಅಂತೇಳಿ ನಾನು ಒಂದೊಂದಾಗಿ ಹ್ಮ್. ಎಲ್ಲದ್ರ ಬಗ್ಗೆನೂ ಕೂಡ ನಿಮ್ಗೆ ಹೇಳಿದೀನಿ. ನಿಮಗೆ ಯಾವ್ದು ಬೇಕು ಅದಕ್ಕೆ ಕರೆಕ್ಟ್ ಆಗಿ 21 ದಿನಗಳ ಕಾಲ ಮಾಡ್ತಾ ನೀವು ಅದನ್ನ ನಿಧಾನವಾಗಿ ಒಂದೊಂದೇ ಸಿಪ್ ಬೈ ನೀವು ಅದನ್ನ ಕುಡೀರಿ. ಖಾಲಿ ಓಕೆ ಮ್ಯಾಮ್. ಮಾಡಿ ಅದನ್ನ. ಎಷ್ಟು ಸ್ವಲ್ಪ ನೀವೊಂದು ಗ್ಲಾಸ್ ಹಾಕೊಂಡಿರ್ತೀರ ಅಷ್ಟು ನೀರನ್ನು ಕೂಡ ನೀವು ಖಾಲಿ ಮಾಡ್ಕೊಳ್ಳಿ. ಈ ರೀತಿ ನೀವು ನೋಡಿ ನೋಡಿ ಮಾಡಿ, ನೀವು ಪ್ರಯೋಗ ಮಾಡಿ ಹೇಳ್ಬೇಕು ನನಗೆ. ಸುಮ್ನೆ ಇದು ಕತೆ ಅಲ್ಲ, ಸ್ಟೋರಿ ಅಲ್ಲ ಇದು. ಓಕೆ ಮ್ಯಾಮ್, ಒಳ್ಳೇದಾಗ್ಲಿ. ನೆಕ್ಸ್ಟ್ ತಿಂಗಳಷ್ಟಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಮ್ಯಾಮ್ ನಾನು. ಖಂಡಿತ ಖಂಡಿತ ಮಾಡಿ. ಹೇಳಿ, ನೀವೇನೋ ಹೇಳಿದ್ರಿ, ಅದೇ ಒಂದ್ ಮ್ಯಾಮ್, ಡೌಟ್ಸ್ ನಾವು ಇದೆ. ಅದೇ ಮ್ಯಾಮ್ ಬಿಸ್ನೆಸ್ ಮಾಡ್ಬೇಕು ಅಂತ ಒಂದ್ 5-6 ವರ್ಷದಿಂದ ಏನಾನ ಒಂದ್ ಬಿಸ್ನೆಸ್ ಮಾಡೋಣ ಮನೇಲಿ, ಹ್ಮ್ ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಕ್ಲಿಕ್ಕೆ ಅಂತ ಏನೇನೋ ಪ್ರಯತ್ನ ಮಾಡ್ತಿದ್ವಿ. ಏನ್ ಮಾಡಿದ್ರು ಆಗ್ತಿಲ್ಲ. ಇಲ್ಲ ದುಡ್ಡು ಪ್ರಾಬ್ಲಮ್ ಇದೆ, ಸ್ವಲ್ಪ ಗಾಣದ ಎಣ್ಣೆ ಬರುತ್ತಲ್ಲ ಮ್ಯಾಮ್, ಅದೆಲ್ಲ ಹೌದು ಒಂದ್ಸರಿ ಹೋಗಿ ಮೀಟ್ ಮಾಡ್ಕೊಂಡು ಎಲ್ಲ ಬಂದ್ರಿ, ಎಲ್ಲ ಮಾಡ್ಕೊಳಕ್ ಪ್ರೊಸೀಜರ್ ಅಂದ್ರೆ ದುಡ್ಡೇ ಅಡ್ಜಸ್ಟ್ ಆಗ್ತಿಲ್ಲ. ಮತ್ತೆ ಬಿಸ್ನೆಸ್ ಮಾಡಕ್ಕೂ ದಾರಿ ಆಗ್ತಿಲ್ಲ. ಅದ್ರಿಂದ ಅದಕ್ಕೆ ಹೇಳಿ ಹೆಲ್ಪ್ ಧ್ಯಾನ ಮಾಡ್ಬೇಕು. ಮಾಡಿ ಕೂತ್ಕೊಂಡು ನಾನು ಯಾವ್ದನ್ ಮಾಡ್ಬೇಕು ಅಂತೇಳಿ ಸಮಾಧಾನವಾಗಿ ಶಾಂತಿಯಿಂದ ಒಂದ್ 2-3 ದಿನ ಕೂತ್ಕೊಳ್ಳಿ. ಶಾಂತಿಯಿಂದ ಹ್ಮ್. ಮಾಡಿ.
ಪ್ರಾರ್ಥನೆಯನ್ನ ಮಾಡ್ತಾ ಬನ್ನಿ, ದಾರಿ ಓಪನ್ ಆಗುತ್ತೆ. ಇವಾಗ ಪ್ರಾರಂಭ ಮಾಡಿದೀರಲ್ವಾ, ಈಗ ಹ್ಮ್. ಸೇರ್ಕೊಂಡಿದ್ದೀರಾ, ಇವಾಗ ಕಲ್ತಿದ್ದೀರಾ, ಈಗ ಪ್ರಾರಂಭ ಮಾಡ್ತಾ ಇದ್ದೀರಲ್ಲ, ಹೌದು. ಈಗ ಮಾಡಿ ನೋಡಿ, ಈಗ ಪ್ರಯತ್ನ ಮಾಡಿ. ಓಕೆ ಮ್ಯಾಮ್. ಓಕೆ, ಸ್ವಲ್ಪ ಥ್ಯಾಂಕ್ ಯು ಮ್ಯಾಮ್. ಸಮಾಧಾನ ತಗೊಳ್ಳಿ, ಕೂತ್ಕೊಳ್ಳಿ, ಧ್ಯಾನದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ, ನಾನು ಯಾವ ಸರಿ ಇಷ್ಟು ದಿನ ಆಗಿದೆ ಅಲ್ವಾ, ಈಗ ನಿಮ್ ಒಳಗಡೆ ಹೌದು, ಏನ್ ಹೌದು. ಮಾಡ್ಬೇಕು ಅಂತ ಅನಿಸ್ತಾ ಇದೆ, ಈಗ ಏನಾದ್ರೂ ಒಂದ್ ದಾರಿ ಹ್ಮ್. ಮಾಡ್ಲೇಬೇಕಲ್ವಾ. ಹೌದು ಮೇಡಮ್, ಮಕ್ಕಳನ್ನ ಸಾಕ್ಲೇಬೇಕಲ್ಲ ಹೌದು ಮೇಡಮ್, ಅದಕ್ಕಾಗಿ. ಹೌದು ಹೌದು, ಯಾವ್ದಾದ್ರು ಒಂದ್ ಮಾಡ್ಬೇಕಾಗತ್ತಲ್ಲ. ನಿಮಗೆ ಯಾವ್ದು ಬರ್ತಾ ಇದೆ, ಹೌದು. ನಿಮ್ಗೆ ಯಾವ್ದು ತುಂಬಾ ಖುಷಿ ಕೊಡ್ಸುತ್ತೆ, ನಿಮ್ಗೆ ಯಾವ ಕೆಲ್ಸ ನಿಮ್ಗೆ ಗೊತ್ತಿದೆ, ನಿಧಾನವಾಗಿ ಕೂತ್ಕೊಳ್ಳಿ. ಕಣ್ಮುಚ್ಕೊಳ್ಬೇಕು ನೀವು ಯಾವಾಗ್ಲೂ. ನೀವು ಅದು ಇದು ಎಲ್ಲ ಓಕೆ ಮ್ಯಾಮ್. ತಲೆ ಕೆಡಿಸ್ಕೊಳ್ಬಾರ್ದು. ಅದ್ ನೋಡ್ತಾ ನೋಡ್ತಾ ಬಂದಾಗ ಒಳಗಡೆಯಿಂದ ನಿಮ್ಗೆ ಅನಿಸ್ಬೇಕು, ನಿಮ್ಗೆ ಹ್ಮ್. ಬರುತ್ತೆ, ಅದು ಬರುತ್ತೆ. ಹೀಲಿಂಗ್ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ, ನಿಮ್ಗೆ ದಾರಿ ಓಕೆ ಓಪನ್ ಮ್ಯಾಮ್. ಆಗುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಮ್ಯಾಮ್. ಸರಿ. ಇದನ್ನ ನಿರಂತರವಾಗಿ ಪ್ರತಿದಿನ ನೀವೇನ್ ಮಾಡ್ಬೇಕು, ನಿಮ್ಗೆ ಅದನ್ನ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಕುಟುಂಬದಲ್ಲಿ ಎಲ್ಲರಿಗೂ ನೀರನ್ನು ಚಾರ್ಜ್ ಮಾಡಿ ಇಟ್ಬಿಡಿ, ಅವಾಗ ಎಲ್ಲರೂ ಕೂಡ ಕುಡಿತಾ ಇರ್ತಾರೆ. ನೀವು ಕೂಡ ಇನ್ ಮುಂದೆ ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳಿ. ಇದೆಲ್ಲ ಅದೇ ಸೇಮ್ ಪ್ರೋಸೆಸ್ ಅಲ್ಲಿ ನೀವು ಊಟ ಮಾಡ್ಬೇಕಾದ್ರೂ ಕೂಡ, ಊಟ ಮಾಡುವಾಗ ನಾವ್ ಏನ್ ಊಟ ಮಾಡ್ತೀವೋ ಆ ಊಟಕ್ಕೂ ಕೂಡ ನಾವೇನ್ ಮಾಡ್ಬೇಕು, ಚೋಪುರೆಯನ್ನ ಹಾಕಿ, ಚೋಪುರೆ ಸೆಹಕಿಯನ್ನ ಹಾಕಿ, ನಕಾರಾತ್ಮಕ ಎನರ್ಜಿ ಎಲ್ಲವೂ ಕೂಡ ಹೋಗ್ತಾ ಇದೆ ಅಂತ ನೋಡಿ, ಜಸ್ಟ್ ನೀವು ಅದನ್ನ ನೋಡ್ಬಿಟ್ಟು, ನಾನು ಏನ್ ಊಟ ಮಾಡ್ತಾ ಇದ್ದೀನೋ ಅದೆಲ್ಲವೂ ಕೂಡ ಅಮೃತವಾಗಿದೆ, ಅಮೃತವಾಗಿದೆ, ಅಮೃತವಾಗಿದೆ. ನಾನು ಸಂಪೂರ್ಣವಾಗಿ ಸ್ವಸ್ಥರಾಗಿದ್ದೇವೆ. ಈ ಬೆಳೆಗಳನ್ನ ಬೆಳೆದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನೋಡಿ, ಇದನ್ನ ನಮ್ಮಲ್ಲಿ ಮುಂಚೆಯಿಂದಲೂ ನಾವು ಅನ್ನಪೂರ್ಣೆ ಸದಾಪೂರ್ಣೆ ಪ್ರಾರ್ಥನೆಯಿಂದ ಮಾಡಿ ನಾವು ಎಷ್ಟು ನಿಜ ಮ್ಯಾಮ್. ಊಟ ಮಾಡ್ತಾ ಇದ್ವಿ. ನಾವು ಇವತ್ತು ಏನ್ ಮಾಡ್ತಾ ಇದೀವಿ, ಟಿವಿ ನೋಡ್ಕೊಂಡು ಊಟ ಮಾಡ್ತಾ ಇದೀವಿ, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾ ಹ್ಮ್. ಇದೀವಿ, ಯಾರ ಜೊತೆಲೂ ಮಾತಾಡ್ಕೊಂಡು ಊಟ ಮಾಡ್ತಾ ಇದೀವಿ, ಏನ್ ತಿಂತಾ ಇದೀವಿ ಅನ್ನೋದೇ ಗೊತ್ತಿಲ್ಲ, ಎಷ್ಟು ತಿಂದಿದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ನಿಜ, ನಿಜ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿರುವಂತ ನಕಾರಾತ್ಮಕ ಎನರ್ಜಿ ಎಲ್ಲವೂ ಕೂಡ ಹೋಗುತ್ತೆ. ಧನ್ಯವಾದಗಳನ್ನ ಹೇಳಿ ಪ್ರಾರ್ಥನೆಯನ್ನ ಮಾಡಿ ನೀವು ಊಟ ಮಾಡಿದಾಗ ನೋಡಿ, ನೀವೇ ಹೇಳ್ತೀವಿ ಎಷ್ಟು ಚೆನ್ನಾಗಿದೆ ಅಂತ. ಮೈಂಡ್ಫುಲ್ ಆಗಿ ನಾವು ಊಟ ಮಾಡ್ತೀವಿ. ನಾವು ಸ್ವಲ್ಪ ಇದನ್ನೆಲ್ಲ ಹ್ಮ್. ನಾವು ಅಭ್ಯಾಸ ಮಾಡ್ಕೊಳ್ತಾ ಬಂದಾಗ ನಮ್ಮ ಒಳಗಡೆ ಇರುವಂತ ಶಕ್ತಿ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಒಳ್ಳೇದಾಗ್ಲಿ. ಈ ರೀತಿ ನೀವೆಲ್ಲರೂ ಕೂಡ ಪ್ರತಿದಿನ ನೀವು ಫಾಲೋ ಮಾಡ್ಕೊಳ್ತಾ ಬನ್ನಿ. ಮತ್ತೆ ಓಕೆ ನಾಳೆ ಮ್ಯಾಮ್. ನಾವೆಲ್ಲರೂ ಕೂಡ ಇದೇ ಸಮಯಕ್ಕೆ ನಾವು ಭೇಟಿಯಾಗೋಣ. ಇನ್ನೇನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಆಲ್ಮೋಸ್ಟ್ ಯಾರಿಗೂ ಇಲ್ಲ.